ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಮಾಡ್ತಿರೋ ಆಫೀಸ್ ಅಸಿಸ್ಟೆಂಟ್ ಪಿಯೋನ್ ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಎಷ್ಟು ವ್ಯಾಕೆನ್ಸಿ ಇದೆ, ಹೆಂಗೆ ಅಪ್ಲಿಕೇಶನ್ ಹಾಕೋದು, ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಎಲ್ಲದೂ ಡೀಟೇಲ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದಕ್ಕೆ ಅಪ್ಲಿಕೇಶನ್ ಬಂದು ಮೇ 3ನೇ ತಾರೀಕಿಂದ ಶುರುವಾಗಿದೆ. 23 ಮೇ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ನಾವು ಸದ್ಯಕ್ಕೆ ಕರ್ನಾಟಕಕ್ಕೆ ನೋಡಿದರೆ ಟೋಟಲ್ 31 ವ್ಯಾಕೆನ್ಸಿ ಇದೆ. SCಗೆ 4, STಗೆ 2, OBCಗೆ 8, EWSಗೆ 3, ಜನರಲ್ಗೆ 14, PWDಗೆ 1, EXSಗೆ 6 ವ್ಯಾಕೆನ್ಸಿ ಇದೆ. ಟೋಟಲ್ ಒಟ್ಟು ಇದರಲ್ಲಿ 500 ವ್ಯಾಕೆನ್ಸಿ ಇದೆ. ತುಂಬ ಜಾಸ್ತಿ ವ್ಯಾಕೆನ್ಸಿನೇ ಇದೆ. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ. ಇನ್ನು ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂದರೆ 1/5/2025ಕ್ಕೆ ನೋಡಿದಾಗ ನೀವು 10th ಪಾಸ್ ಆಗಿರಬೇಕು. ಅಂದರೆ ಇಷ್ಟರೊಳಗೆ ನಿಮ್ಮದು ರಿಸಲ್ಟ್ ಬಂದಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಮಿನಿಮಮ್ ಏಜ್ ಬಂದು 18, ಮ್ಯಾಕ್ಸಿಮಮ್ ಏಜ್ ಬಂದು 26. ಇನ್ನು ಪ್ರೊಫಿಷಿಯೆಂಟ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕರ್ನಾಟಕದಲ್ಲಿ ನೀವೇನಾದ್ರು ಅಪ್ಲೈ ಮಾಡ್ತಿದ್ರೆ ಅಂದರೆ ಕನ್ನಡ ಗೊತ್ತಿರಬೇಕು, ಆಂಧ್ರದಲ್ಲಿ ಮಾಡ್ತಿದ್ರೆ ತೆಲುಗು ಗೊತ್ತಿರಬೇಕು, ಆ ರೀತಿ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಆಫೀಸ್ ಪಿಯೋನ್ದು ಏನು ಕೆಲಸ ಇರುತ್ತೆ ಅಂತ. ಅಲ್ಲೇನಾದ್ರು ಸಬಾರ್ಡಿನೇಟ್ ಸ್ಟಾಫ್ಗೆ ಏನಾದರೂ ಎಲ್ಪ್ ಬೇಕಿದ್ರೆ ಅದನ್ನು ಮಾಡಿಕೊಡೋದು, ಏನಾದರೂ ಸೆಟಲ್ಮೆಂಟ್ಸ್ ಇದ್ದರೆ ಅವನ್ನೆಲ್ಲ ಮಾಡ್ಕೊಡೋದಿರುತ್ತೆ. ಇನ್ನೂ ಸಂಬಳ ಎಷ್ಟು ಸಿಗುತ್ತೆ ಅಂದರೆ 19,500ರಿಂದ ಹಿಡಿದು 37,815ವರೆಗೂ ನಿಮಗೆ ಸಂಬಳ ಸಿಗುತ್ತೆ. ಅದ್ರ ಜೊತೆಗೆ TA DA ಅದೆಲ್ಲ ಸಿಗುತ್ತೆ. ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿದೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ನೀವು ಇಂಡಿಯನ್ ಆಗಿರಬೇಕು. ಇನ್ನೇನು ಕರ್ನಾಟಕದವ್ರು ಅಂದರೆ ಆಲ್ಮೋಸ್ಟ್ ಇಂಡಿಯನ್ ಆಗಿರ್ತೀರ, ಸೊ ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಎಲಿಜಿಬಲ್ ಇದೆ, ಅವನ್ನೆಲ್ಲ ಇಲ್ಲಿ ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏಜ್ನ ನೋಡೋದಾದರೆ ಹೇಳ್ದಾಗೆ 18 ಮೇಲೆ 26 ಒಳಗಿರಬೇಕು. ಅದು 1/5/2025ಕ್ಕೆ ನೋಡಿದಾಗ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC STಗೆ 5 ವರ್ಷ, OBC ನಾನ್ ಕ್ರೀಮಿ ಲೇಯರ್ಗೆ 3 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಪ್ಲಸ್, ಅಂದರೆ ಈಗ ಅವ್ರು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ 8 ವರ್ಷ, ಆ ರೀತಿ ಕೊಡ್ತಾರೆ. ಇನ್ನೂ ಏನಾದರೂ ವಿಡೋ ಅಥವಾ ಡೈವರ್ಸ್ ಮ್ಯಾನ್ ಆಗಿದ್ರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಸ್ವಲ್ಪ ರಿಸರ್ವೇಷನ್ನು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಜನರಲ್ EWS OBCಗೆ 600 ರೂಪಾಯಿ ಪ್ಲಸ್ ಏನಾದ್ರು ಟ್ಯಾಕ್ಸ್ ಇದ್ದರೆ ಅದು ಇರುತ್ತೆ. ಇನ್ನು SC ST PWD EXS DAS XS ವುಮೆನ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದ್ರ ಜೊತೆಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಮಾಡ್ತಾರೆ. ಅದು SC ST OBC PWD ಕ್ಯಾಂಡಿಡೇಟ್ಸ್ಗೆ ಫ್ರೀ ಆಫ್ ಕಾಸ್ಟು. ಅದು ಆನ್ಲೈನ್ ಇರುತ್ತೆ. ಅದು ಬೇಕು ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅದನ್ನೂ ಇನ್ಫಾರ್ಮೇಷನ್ನ ಕೊಡಬೇಕಿರುತ್ತೆ. ಇನ್ನು ಲೊಕೇಶನ್ ಆಫ್ ಪೋಸ್ಟಿಂಗ್ ಎಲ್ಲಿ ಬೇಕಾದ್ರೂ ಆಗಿರ್ಬೋದು, ಬ್ಯಾಂಕ್ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಕೊಡ್ತಾರೆ. ಇನ್ನು ಪ್ರೊಬೇಷನರಿ ಪೀರಿಯಡು 6 ತಿಂಗಳಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ಸು ಆನ್ಲೈನ್ ಟೆಸ್ಟ್ ತೊಗೊತಾರೆ. ಅದಾದಮೇಲೆ ಜೊತೆಗೆ ನಿಮ್ಮದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ತೊಗೊತಾರೆ. ಏನಾದರೂ ಇದರಲ್ಲೆಲ್ಲ ಜಾಸ್ತಿ ಜನ ಕ್ವಾಲಿಫೈ ಆದರೆ ಬೇಕಾದರೆ ಜಾಸ್ತಿ ಜನ ಏನಾದರೂ ಕ್ವಾಲಿಫೈ ಆದರೆ ಅವರು ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಅಥವಾ ಡಿಸ್ಕ್ರಿಪ್ಟಿವ್ ಅಥವಾ ಸೈಕೋಮೆಟ್ರಿ ಟೆಸ್ಟ್ ಇದೇನಾದ್ರು ತಗೋಬೋದು. ಆನ್ಲೈನ್ ಟೆಸ್ಟ್ದು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜು 25 ಕ್ವಶನ್ 25 ಮಾರ್ಕ್ಸ್ಗೆ 20 ನಿಮಿಷ. ಇನ್ನು ಜನರಲ್ ಅವೇರ್ನೆಸ್, ಎಲಿಮೆಂಟ್ರಿ ಅರ್ಥಮೆಟಿಕ್ಸ್, ಸೈಕೋಮೆಟ್ರಿಕ್ ಟೆಸ್ಟು 25 ಕ್ವಶನ್ ಇರುತ್ತೆ 25 ಮಾರ್ಕ್ಸ್ಗೆ. ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ಗೆ. ಇಂಗ್ಲೀಷಲ್ಲೇ ಇರುತ್ತೆ. ಅದು ಬಿಟ್ಟು ಈ 3 ಇರುತ್ತಲ್ಲ, ಇದು ಇಂಗ್ಲೀಷ್, ಹಿಂದಿ ಮತ್ತು ನಿಮ್ಮದು ಯಾವ ಸ್ಟೇಟು ಅಂದರೆ ಕನ್ನಡ ಇದ್ದರೆ ಕನ್ನಡದಲ್ಲೂ ಇರುತ್ತೆ ಎಕ್ಸಾಮು. ಅದು 20 ನಿಮಿಷ ಇರುತ್ತೆ. ಟೋಟಲ್ 80 ನಿಮಿಷ ಎಕ್ಸಾಮ್ ಆಗಿರುತ್ತೆ ಇದು. ಸೊ ಇಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ ಯಾವ ಮೀಡಿಯಮಲ್ಲಿ ಎಕ್ಸಾಮ್ ಪೇಪರ್ ಇರುತ್ತೆ ಅಂದರೆ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ನಿಮಗೆ ಗೊತ್ತಿರಬೇಕು, ಆಗಿದ್ರೆ ಮಾತ್ರ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಒಂದು ಸರಿಯಾದರೆ 1 ಮಾರ್ಕ್ಸ್ ಕೊಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ, ಅದು 0.25 ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳನ್ನೂ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಅಂತ. ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ಗಳಲ್ಲಿದೆ. ಹುಬ್ಳಿ, ಧಾರವಾಡಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ, ಬೇರೆ ಈ ಥರ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಕಟ್ ಆಫ್ ಸ್ಕೋರ್ಗಳನ್ನ ಬಿಡ್ತಾರೆ. ಇನ್ನೂ ಇವಾಗಲೇ ಹೇಳಿಲ್ಲ, ಕಟ್ ಆಫ್ ಸ್ಕೋರ್ಗಳು ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ಆಮೇಲೆ ಕಟ್ ಆಫ್ ಬಿಡ್ತಾರೆ. ಎಲ್ಲ ಸೆಕ್ಷನಲ್ಲೂ ನೀವು ಕಟ್ ಆಫ್ನ ಕ್ಲಿಯರ್ ಮಾಡಬೇಕು, ಆಗಿದ್ದರೆ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಯಾವ ಡಾಕ್ಯುಮೆಂಟ್ಸ್ನ ನೀವು ಏನಾದ್ರು ಸೆಲೆಕ್ಟ್ ಆದರೆ ಕೊಡಬೇಕಿರುತ್ತೆ ಅಂದರೆ ಆಫರ್ ಲೆಟರು ಅದ್ರದ್ದು, ಮತ್ತು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತಿರಲ್ಲ ಅದ್ರದ್ದು. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಪ್ರಿಂಟ್ ತಗೊಳ್ಳಿ. ಆಮೇಲೆ SSLC ಮಾರ್ಕ್ಸ್ ಕಾರ್ಡು,
ಆಮೇಲೆ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡು ಐಡೆಂಟಿಟಿ ಪ್ರೂಫ್ಗೆ, ನೀವೇನಾದ್ರು ಹೈಯರ್ ಎಜುಕೇಷನ್ ಮಾಡಿದರೆ ಅದರದ್ದು ಮಾರ್ಕ್ಸ್ ಶೀಟ್ಗಳು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಅದು ಇನ್ನೂ ಬೇರೆ ಬೇರೆ ಸರ್ಟಿಫಿಕೇಟ್ಗಳನ್ನೆಲ್ಲ ಕೇಳಿದರೆ ಅದನ್ನೆಲ್ಲ ನೀವು ಕೊಡಬೇಕಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಈ ಅಪ್ಲೈ ಮಾಡೋಕ್ಕೆ ವ್ಯಾಲಿಡ್ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಿರುತ್ತೆ. ಇದನ್ನ ಮಾತ್ರ ಕರೆಕ್ಟಾಗಿ ಕೊಡಿ, ಯಾಕೆಂದರೆ ನಿಮ್ಮದು ಏನೇ ಪ್ರಾಸೆಸ್ ಇದ್ದರೂ ಅವರು ಇದ್ರ ಥ್ರೂನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಅದಕ್ಕೋಸ್ಕರ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂದರೆ 10th ಮಾರ್ಕ್ಸ್ ಕಾರ್ಡು ಮತ್ತು ಮಾರ್ಕ್ಸ್ ಶೀಟ್ಸ್ಗಳು, ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ಅದರದ್ದು ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನೀವೇನಾದ್ರು PWD ಕ್ಯಾಂಡಿಡೇಟ್ ಆಗಿದ್ದರೆ ಅದ್ರ ಸರ್ಟಿಫಿಕೇಟು, ಇವೆಲ್ಲ PDF ಫಾರ್ಮ್ಯಾಟಲ್ಲಿರಬೇಕು, ಅದನ್ನೇ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಇನ್ನೆಲ್ಲ ಕೆಳಗಡೆ ಫಾರ್ಮ್ಸ್ಗಳಿದೆ, ಲೈಕ್ ಈಗ ಕ್ಯಾಸ್ಟ್ ಸರ್ಟಿಫಿಕೇಟು ಅದ್ರದ್ದೆಲ್ಲ ಇಲ್ಲಿರುತ್ತೆ. ಇದೇ ಥರ ನೀವು ಪ್ರಿಂಟ್ ತೆಗೆದುಬಿಟ್ಟು ನೀವು ತಾಲೂಕು ಆಫೀಸಲ್ಲಿ ಅಲ್ಲೆಲ್ಲ ಸೈನ್ ಮಾಡಿಸ್ಕೊಂಬರ್ಬೇಕಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ, ತುಂಬ ವ್ಯಾಕೆನ್ಸೀಸಿನೇ ಇದೆ. ಇದು 10th ಪಾಸ್ ಆಗಿದ್ರೆ ಸಾಕು, ಅವ್ರು ಅಪ್ಲೈ ಮಾಡ್ಬೋದು. ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಪೇಜ್ಗೆ ಬನ್ನಿ, ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ, ಯಾವಾಗ ಅಪ್ಲಿಕೇಶನ್ ಶುರುವಾಗಿದೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಪೇಮೆಂಟು ಲಾಸ್ಟ್ ಡೇಟು, ಅದನ್ನೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಇಲ್ಲೇನು ಮಾಡಬೇಕು ಅಂದರೆ ನೀವು ಲಾಗಿನ್ ಆಗಬೇಕು. ಒಂದ್ಸಲೂ ನೀವು ಕ್ರಿಯೇಟೇ ಮಾಡಿಲ್ಲ ಅಂದರೆ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನೇನು ಡೀಟೇಲ್ ಕೇಳುತ್ತೆ ಎಲ್ಲ ಕೊಡಬೇಕಿರುತ್ತೆ. ಫಸ್ಟ್ ನೇಮು, ಮಿಡಲ್ ನೇಮ್, ಲಾಸ್ಟ್ ನೇಮ್, ಅದು ಫುಲ್ ನೇಮ್ ತೋರಿಸುತ್ತೆ. ಆಮೇಲೆ ಮೊಬೈಲ್ ನಂಬರು, ಇಮೇಲ್ ID, ಇದನ್ನೆಲ್ಲ ಕೊಟ್ಬಿಟ್ಟು A1 ನೆಕ್ಸ್ಟ್ ಕೊಡಿ. ಆಮೇಲೆ ಇಲ್ಲಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ, ಆಮೇಲೆ ಇಲ್ಲಿ ಎಜುಕೇಷನ್ ಡೀಟೇಲ್ಸು, ಇದನ್ನೆಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಅಪ್ಲೈ ಮಾಡಿ, ಒಳ್ಳೆ ಸ್ಯಾಲ್ರಿನೇ ಸಿಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.